ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಓಂಪಸ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದನ್ನೊಂಥರ ಕತೆ ತರ ನೆನ್ಪಿಟ್ಕೊಂಡ್ರೆ ವೆರಿ ಈಸಿ ಆಗ್ತಾ ಹೋಗುತ್ತೆ, ಸರಿನಾ? ಸೊ ಇವಾಗ ನೋಡಿ, ಒಂದು ಕೇವ್ ಇದೆ, ಸರಿನಾ? ಒಂದು ಕೇವ್ ಇದೆ. ಈಗ ಇದನ್ನ ನನ್ನೇ ಅಂತ ಅನ್ಕೊಳ್ಳಿ, ಸರಿನಾ? ಇದು ನಾನು, ಸರಿನಾ? ಏಜೆಂಟ್. ಸೊ ಇದು ಏನು? ಏಜೆಂಟ್ ಅಂತಂದ್ರೆ ನಾನು. ನನಗೆ ಗೊತ್ತಾಗುತ್ತೆ ಈ ಒಂದು ಕೇವಲ್ಲಿ ನಿಧಿ ಇದೆ ಅಂತಂದ್ರೆ ಗೋಲ್ಡ್ ಇದೆ, ಅದನ್ನ ಹುಡುಕೊಂಡು ಹೋಗ್ತೀವಿ, ಸರಿನಾ? ಸೊ ಇದೇನಿದು 4x4 ಅಂತಂದ್ರೆ ಟೋಟಲ್ 16 ರೂಮ್ಗಳಿರುವಂತ ಕೇವ್, 16 ರೂಮ್ಗಳಿರುವಂತ ಕೇವ್. ಸೊ ಆ ಗೋಲ್ಡ್ ಅನ್ನ ಸುರಕ್ಷತೆ ಮಾಡೋದಕ್ಕೆ ಒಬ್ಬ ರಾಕ್ಷಸ, ಸರಿನಾ? ಇದನ್ನ ಏನಂತ ಕರಿತೀವಿ? ಓಂಪಸ್ ಅಂತ ಕರಿತೀವಿ. ಹುಡ್ಕೋಕ್ ಹೋಗ್ತಿರೋನ್ನ ಏಜೆಂಟು, ಮತ್ತೆ ಅದನ್ನ ಕಾಯ್ತಾ ಇರೋದನ್ನ ಓಂಪಸ್ ಅಂತ ಕರಿತೀವಿ. ಓಂಪಸ್ ಅಂತ ಅಂದ್ರೇನು? ರಾಕ್ಷಸ. ಸೊ ಆ ಓಂಪಸ್ ಇರುತ್ತಲ್ಲ, ಅದ್ರ ಪಕ್ಕದಲ್ಲಿರುವಂತ ರೂಮ್ಗಳಲ್ಲಿ ಗಬ್ನಾಥ ಬರ್ತಾ ಇರುತ್ತೆ, ಅದನ್ನ ಏನಂತ ಕರಿತೀವಿ? ಸ್ಟೆಂಚ್ ಅಂತ ಅಂದ್ರೆ ವಾಸನೆ ಬರ್ತಾ ಇರುತ್ತೆ. ನೋಡಿ ಇಲ್ಲಿ ಓಂಪಸ್ ಇದೆ ಅಂತಂದ್ರೆ ಅದ್ರ ಪಕ್ಕದಲ್ಲಿ ಹಿಂಗೆ ವರ್ಟಿಕಲ್ ಆಗು ಅಷ್ಟೇ, ಹಾರಿಜಾಂಟಲ್ ಆಗು ಅಷ್ಟೇ, ಹಿಂಗ್ ಡಯಾಗ್ನಲ್ ಅಲ್ಲಿ ಬರಲ್ಲ, ಸರಿನಾ? ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಆಗಿರುವಂತ ರೂಮ್ಗಳಲ್ಲಿ ಗಬ್ನಾಥ ಬರ್ತಿರುತ್ತೆ, ಅಂದ್ರೆ ಸ್ಟೆಂಚ್. ನೋಡಿ, ಸ್ಟೆಂಚ್. ಓಂಪಸ್ ಇರುವಂತಹ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಅಲ್ಲಿ ಎಲ್ಲಾ ರೂಮ್ಗಳಲ್ಲೂ ನಮಗೆ ವಾಸನೆ ಬರುತ್ತೆ. ನೆಕ್ಸ್ಟ್ ಏಜೆಂಟ್ ಏನ್ ಮಾಡ್ತಾನೆ? ಏಜೆಂಟು ಗೋಲ್ಡ್ ಅನ್ನ ಹುಡ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಪಿಟ್. ಸೊ ಪಿಟ್ ಅಂತ ಅಂದ್ರೇನು? ಪಿಟ್ ಅಂತ ಅಂದ್ರೆ ಒಂದು ಗುಂಡಿ ಇದ್ದಂಗೆ. ಸೊ ಅದಕ್ಕೆ ಬಿದ್ರೆ ಸತ್ತೋಗ್ತಾರೆ, ಸರಿನಾ? ಸೊ ಆ ಒಂದು ಗುಂಡಿಗೆ ಬಿದ್ರೆ ಸತ್ತೋಗ್ತಾರೆ. ಈಗ ಆ ಗುಂಡಿ ಇದೆಯೋ ಇಲ್ವೋ ಅಂತ ಈಗ ಅಲ್ಲಿ ಗುಂಡಿ ಇದೆ ಅಂತ ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತಂದ್ರೆ, ಆ ಗುಂಡಿಯ ಸುತ್ತ ಇರುವಂತ ರೂಮ್ಗಳಲ್ಲಿ ಬ್ರೀಸ್ ಅಂತಂದ್ರೆ ಥಂಡಿ ಗಾಳಿ ಇರುತ್ತೆ, ಸರಿನಾ? ರಾಕ್ಷಸ ಇರುವಂತ ಸುತ್ತಮುತ್ತ ರೂಮ್ಗಳಲ್ಲಿ ಗಬ್ಬು ವಾಸನೆ, ಪಿಟ್ಟಿರುವಂತ ಸುತ್ತಮುತ್ತ ರೂಮ್ಗಳಲ್ಲಿ ಥಂಡಿ ಗಾಳಿ ಅಂತಂದ್ರೆ ಬ್ರೀಸ್ ಇರುತ್ತೆ. ನೋಡಿ, ಅದು ಕೂಡ ಅಷ್ಟೇ, ಹಾರಿಜಾಂಟಲ್ ವರ್ಟಿಕಲ್ ಆಗೇ ಇರುತ್ತೆ ಹೊರತು ಈ ತರ ಡಯಾಗ್ನಲ್ ಆಗಿ ಇರಲ್ಲ, ಸರಿನಾ? ಯಾವತ್ತಿದ್ರೂ ಕೂಡ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಆಗಿ ಬ್ರೀಸ್ ಇರುತ್ತೆ. ಮತ್ತೆ ಇಲ್ಲಿ ಏನಾದ್ರೂ ಕೂಡ ಓಂಪಸ್ ಇದೆ ಅಂತಂದ್ರೆ ಅದರ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಅಲ್ಲಿ ನಮಗೆ ಸ್ಟೆಂಚ್ ಇರುತ್ತೆ. ನೆಕ್ಸ್ಟ್ ಬ್ರೀಸ್ ಆಯ್ತು, ಗೋಲ್ಡ್. ಸೊ ಗೋಲ್ಡ್ ಅನ್ನ ನಾವು ಹುಡ್ಕೊಂತ ಹೋಗ್ತೀವಿ. ಆರೋ ಅಂತಂದ್ರೆ ಏನು? ಈಗ ಏನಾದ್ರೂ ಕೂಡ ಇವನು ಹುಡುಕೊಂಡು ಹೋದಾಗ ಗೋಲ್ಡ್ ಅನ್ನ ಈ ಒಂದು ಓಂಪಸ್ ಸಿಕ್ತು ಅಂತ ಅನ್ಕೊಳ್ಳಿ. ಸೊ ಆ ಓಂಪಸ್ಸಿಗೆ ಇವನು ಆರೋ ಬಿಡ್ತಾನೆ, ಬಾಣ ಬಿಡ್ತಾನೆ, ಸರಿನಾ? ಸೊ ಇವಷ್ಟು ಕೂಡ ಎಲಿಮೆಂಟ್ಸ್ಗಳು. ಸೊ ಫಸ್ಟು PAS ಪ್ರಾಪರ್ಟೀಸ್ ಅನ್ನ ಡಿಸ್ಕಸ್ ಮಾಡೋಣ, ಆಮೇಲೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಸರಿನಾ? ಈಗ ಪರ್ಫಾರ್ಮೆನ್ಸ್ ಮೆಷರ್. P ಅಂತ ಅಂದ್ರೇನು? ಪರ್ಫಾರ್ಮೆನ್ಸ್ ಮೆಷರ್. E ಅಂತ ಅಂದ್ರೇನು? ಎನ್ವಿರಾನ್ಮೆಂಟ್. A ಅಂತ ಅಂದ್ರೆ ಆಕ್ಚುಯೇಟರ್ಸ್. S ಅಂತ ಅಂದ್ರೆ ಸೆನ್ಸರ್ಸ್, ಸರಿನಾ? ಸೊ ಈ ಓಂಪಸ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಯಾವ್ಯಾವ ಯೂಸ್ ಆಗಿದಾವೆ ಅಂತ ಬರಿಬೇಕು. ಪರ್ಫಾರ್ಮೆನ್ಸ್ ಮೆಷರ್ಸ್ ನೋಡಿ, ಇಲ್ಲಿ +100 ಪಾಯಿಂಟ್ಸ್ ಇಫ್ ದ ಏಜೆಂಟ್ ಕಮ್ಸ್ ಔಟ್ ವಿತ್ ದ ಗೋಲ್ಡ್ ಅಂತಂದ್ರೆ, ಇವಾಗ ಈ ಏಜೆಂಟ್ ಗೋಲ್ಡ್ ಅನ್ನು ಹುಡ್ಕೊಂಡು ಇರ್ತಾನಲ್ಲ, ಅವ್ನು ಯಾವ ತರ ಹೋಗಿರ್ತಾನೆ, ಯಾವ ರೋಡಲ್ಲಿ ಹೋಗಿರ್ತಾನೆ ಅದೇ ರೋಡಲ್ಲಿ ವಾಪಸ್ ಬರ್ತಾನೆ, ಸರಿನಾ? ಯಾವ ರೋಡಲ್ಲಿ ಹೋಗಿರ್ತಾನೆ ಅದೇ ರೋಡಲ್ಲಿ ವಾಪಸ್ ಬರ್ತಾನೆ. ಸೊ ಗೋಲ್ಡ್ ಅನ್ನ ತಗೊಂಡು ವಾಪಸ್ ಬಂದ್ರೆ +100 ಪಾಯಿಂಟ್ಸ್. -1 ಪಾಯಿಂಟ್ ಫಾರ್ ಈಚ್ ಆಕ್ಷನ್. ಈಚ್ ಆಕ್ಷನ್ ಅಂದ್ರೇನು? ಇಲ್ಲಿಂದ ಬಲಗಡೆಗೆ ಹೋದ ಅಂತ ಅನ್ಕೊಳ್ಳಿ, -1. ಮತ್ತೆ ವಾಪಸ್ ಬಂದ್ರೆ ಇನ್ನೊಂದು -1. ನೆಕ್ಸ್ಟ್ ಮುಂದಕ್ಕೆ ಹೋದ ಅಂತ ಅಂದ್ರೆ -1. ಬಲಗಡೆ ಹೋದ ಅಂದ್ರೆ -1. ಪ್ರತಿ ಆಕ್ಷನ್ಗೂ ಕೂಡ 1 ಪಾಯಿಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ -10 ಪಾಯಿಂಟ್ಸ್ ಫಾರ್ -10 ಪಾಯಿಂಟ್ಸ್ ಇಫ್ ಆರೋ ಈಸ್ ಯೂಸ್ಡ್. ಏನಾದ್ರೂ ಓಂಪಸ್ ಮುಂದೆ ಬಂತು ಅಂದಾಗ ಇವನು ಆರೋ ಹೊಡಿತಾನಲ್ಲ, ಅವಾಗ ಏನು? ಇವನು ಆರೋ ಹೊಡಿತಾನಲ್ಲ ಅವಾಗ -10 ಪಾಯಿಂಟ್ಸ್ ಆಗುತ್ತೆ. ನೆಕ್ಸ್ಟ್ -200 ಪಾಯಿಂಟ್ಸ್ ಇಫ್ ಏಜೆಂಟ್ ಡೈಸ್. ಒಂದು ಅವನೇನಾದ್ರೂ ಪಿಟ್ಟೊಳಗಡೆ ಬಿದ್ಬಿಟ್ಟು ಸತ್ತೋಗ್ಬಿಟ್ರೆ ಅವಾಗ ಏನಾಗುತ್ತೆ? -200 ಪಾಯಿಂಟ್ಸ್, ಸರಿನಾ? ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಏನೇನಿದೆ ಇಲ್ಲಿ? ಎಂಟಿ ರೂಮ್ಗಳು ನೋಡಿ, ಇಲ್ಲಿ ಇದು ಎಂಟಿ ರೂಮ್, ಇದು ಎಂಟಿ ರೂಮ್, ಇದು ಎಂಟಿ ರೂಮ್, ಖಾಲಿ ರೂಮ್ಗಳಿದಾವೆ. ರೂಮ್ ವಿತ್ ದ ಓಂಪಸ್ ಅಂತ ಅಂದ್ರೆ ರಾಕ್ಷಸ ಇರುವಂತ ರೂಮು. ಸ್ಟೆಂಚಿ ರೂಮ್ಸ್ ಅಂತಂದ್ರೆ ರಾಕ್ಷಸ ಇರುವಂತ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಆಗಿರುವಂತ ರೂಮ್ಗಳಲ್ಲಿ ಗಬ್ನಾಥ ಬರ್ತಾ ಇರುತ್ತೆ. ಸೊ ಅದನ್ನ ಏನಂತ ಕರಿತೀವಿ? ಸ್ಟೆಂಚಿ ರೂಮ್ಸ್. ನೆಕ್ಸ್ಟ್ ಬ್ರೀಸಿ ರೂಮ್ಸ್ ಅಂತ ಅಂದ್ರೇನು? ಪಿಟ್ಟಿರುವಂತ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಆಗಿ ನಮ್ಗೆ ಥಂಡಿ ಗಾಳಿ ಬರ್ತಾ ಇರುತ್ತೆ, ಥಂಡಿ ಗಾಳಿ ಹೊಡಿತಾ ಇರುತ್ತೆ, ಸರಿನಾ? ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಅಲ್ಲಿ. ನೆಕ್ಸ್ಟ್ ರೂಮ್ ವಿತ್ ದ ಗೋಲ್ಡ್, ಸರಿನಾ? ಗೋಲ್ಡ್ ಎಲ್ಲಿದೆ ಆ ಒಂದು ರೂಮು. ನೆಕ್ಸ್ಟ್ ಆರೋ ಅಂತಂದ್ರೇನು? ಅವ್ನು ಬಾಣ ಬಿಡ್ತಾನಲ್ಲ ಆ ಒಂದು ಬಾಣ. ಅವನ ಸುತ್ತಮುತ್ತ ಏನಿದೆ ಅಂದ್ರೆ ಏಜೆಂಟಿನ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಅಲ್ಲಿ ಏನೇನ್ ಸಿಗ್ತವೆ ಅಂತ. ನೆಕ್ಸ್ಟ್ ಸೆನ್ಸರ್ಸ್. ಸೊ ಸೆನ್ಸರ್ಸ್ಗಳು ಯಾವ್ಯಾವು? ಅವನು ಒಂದು ಕ್ಯಾಮ್ರಾನ ಇಟ್ಕೊಂಡಿರ್ತಾನೆ. ನೆಕ್ಸ್ಟ್ ಓಡರ್ ಸೆನ್ಸರ್ ಅಂತ ಅಂದ್ರೆ ನೋಡಿ, ಇಲ್ಲಿ ಸ್ಟೆಂಚ್ ಬರುತ್ತಲ್ವಾ, ಗಬ್ನಾಥ, ಅವಾಗ ಅವನಿಗೆ ಗೊತ್ತಾಗುತ್ತೆ, ಸೊ ಇಲ್ಲಿ ಎಲ್ಲೋ ಓಂಪಸ್ ಇದೆ ಅಂತ. ನೆಕ್ಸ್ಟ್ ಆಡಿಯೋ ಸೆನ್ಸರ್ಸ್ ಅಂತ ಅಂದ್ರೆ ಏನು? ಇವಾಗ ಅವನು ಬಾಣ ಬಿಟ್ಟ ಅಂತ ಅನ್ಕೊಳ್ಳಿ. ಸೊ ಬಾಣ ಬಿಟ್ಟಿದ ತಕ್ಷಣ ಏನಾಗುತ್ತೆ? ಬಾಣ ಬಿಟ್ಟಿದ ತಕ್ಷಣ ಈ ಓಂಪಸ್ ಸಾಯುತ್ತೆ. ಸಾಯ್ಬೇಕಾದ್ರೆ ಕಿರುಚ್ತಾ ಸಾಯುತ್ತೆ, ಸರಿನಾ? ಕಿರುಚ್ತಾ ಸಾಯ್ದಾಗ ಅವನಿಗೆ ಗೊತ್ತಾಗುತ್ತೆ, ಓಂಪಸ್ಸು ಸತ್ತೋಗಿದೆ, ನಾನು ಇವಾಗ ಗೋಲ್ಡ್ ಅನ್ನ ಈಸಿಯಾಗಿ ಹುಡುಕೋಬಹುದು ಏನಾದ್ರೂ ಪಿಟ್ಟಿಂದ ಬಚಾವಾದ್ರೆ ಅಂತ, ಸರಿನಾ? ನೆಕ್ಸ್ಟ್
ಆಕ್ಚುಯೇಟರ್ಸ್ ಏನು, ಮೋಟರ್ ಟು ಮೂವ್ ರೈಟ್ ಲೆಫ್ಟ್. ಸೊ ರೈಟ್ ಇರ್ಬೋದು ಅಥವಾ ಲೆಫ್ಟಿಗೆ ಮೂವ್ ಆಗೋದಕ್ಕೆ ಮೋಟಾರ್. ಅವ್ನು ನಡ್ಕೊಂಡು ಹೋಗಲ್ಲ, ಮೋಟಾರ್ ತರದ್ದು ಒಂಥರ ಹಿಂಗೆ ತೇಲ್ಕೊಂಡು ಹೋಗುವಂತ ಮೋಟಾರ್. ನೆಕ್ಸ್ಟ್ ರೋಬೋಟಿಕ್ ಆರ್ಮ್ ಟು ಗ್ರಾಬ್ ದ ಗೋಲ್ಡ್. ನೋಡಿ ಗೋಲ್ಡ್ ಸಿಕ್ತು ಅಂತಂದ್ರೆ ಅದನ್ನ ಗ್ರಾಬ್ ಮಾಡೋದಕ್ಕೆ ರೋಬೋಟಿಕ್ ಆರ್ಮ್. ನೆಕ್ಸ್ಟ್ ರೋಬೋಟಿಕ್ ಮೆಕ್ಯಾನಿಸಮ್ ಟು ಶೂಟ್ ದ ಏರೋ. ಏನಾದ್ರೂ ಉಂಪಸ್ ಬಂತು ಅಂತಂದ್ರೆ ಶೂಟ್ ಮಾಡೋದಕ್ಕೆ. ಸೊ ಇಷ್ಟು ಥಿಯರಿ ಪಾರ್ಟು. ಈಗ ಹೇಳ್ಕೊಡ್ತೀನಿ ನೋಡಿ. ಈಗ ಏಜೆಂಟ್ ನಾನು ಶುರು ಮಾಡ್ತೀನಿ. ಬಲ್ಗಡಿಗೆ ಹೋಗ್ತೀನಿ. ಬಲ್ಗಡಿಗೆ ಹೋದಾಗ ಏನಾಗುತ್ತೆ, ಬ್ರೀಸ್ ಬಂತು. ಬ್ರೀಸ್ ಅಂದ್ರೆ ಥಂಡಿ ಗಾಳಿ. ಸೊ ಇವಾಗ ನನಗೆ ಗೊತ್ತಾಗುತ್ತೆ. ಸೊ ಥಂಡಿ ಗಾಳಿ ಇದೆ ಅಂತಂದ್ರೆ ಬ್ರೀಸ್ ಬಂತು. ಸೊ ಬ್ರೀಸ್ ಇದೆ ಅಂತಂದ್ರೆ ಅದ್ರ ಪಕ್ಕದಲ್ಲೇ ನನಗೆ ಪಿಟ್ಟಿದೆ ಅಂತ ಗೊತ್ತಾಗುತ್ತೆ, ಸರಿನಾ. ಸೊ ಬ್ರೀಸ್ ಇದೆ ಅಂತಂದ್ರೆ ಅದ್ರ ಪಕ್ಕದಲ್ಲೇ ನನಗೆ ಪಿಟ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಅವಾಗ ಏನ್ ಮಾಡ್ತೀನಿ, ನಾನು ವಾಪಸ್ ಬರ್ತೀನಿ. ಸೊ ಇಲ್ಲಿ ಒಂದು ಆಕ್ಷನ್ಗೆ -1, ಇಲ್ಲಿ ಒಂದು ಆಕ್ಷನ್ಗೆ -1, ಸರಿನಾ. -1 ಪಾಯಿಂಟ್ಸ್. ಇದೇನು ಬರೆಯುವಂತ ಅವಶ್ಯಕತೆ ಇಲ್ಲ, ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಏನ್ ಮಾಡ್ತೀನಿ, ಮುಂದೆ ಹೋಗ್ತೀನಿ. ಮುಂದೆ ಹೋದ ತಕ್ಷಣ ಏನ್ ಗೊತ್ತಾಗುತ್ತೆ, ನನಗೆ ಸ್ಟಿಂಚ್ ಓಡರ್ ಸಿಗುತ್ತೆ. ನೋಡಿ ಇಲ್ಲಿ ಸೆನ್ಸರ್ ಇದೆಯಲ್ಲ, ಓಡರ್ ಸೆನ್ಸರ್. ಸೊ ನನಗೆ ಗಬ್ನಾಥ ಹೊಡೆಯುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ಉಂಪಸ್ಸು ಇಲ್ಲೇ ಎಲ್ಲೋ ಇದೆ ಅಂತ ಗೊತ್ತಾಗುತ್ತೆ. ಅವಾಗ ನಾನೊಂದು ತಲೆ ಓಡಿಸ್ತೀನಿ. ನಾನು ಬಲ್ಗಡಿಗೆ ಹೋದಾಗ ಬ್ರೀಸ್ ಇದೆ, ನೆಕ್ಸ್ಟ್ ಮೇಲ್ಗಡೆ ಬಂದಾಗ ಸ್ಟಿಂಚ್ ಇದೆ. ಸೊ ಇದ್ರ ಮಧ್ಯೆ ಇದೆಯಲ್ಲ ಇಲ್ಲಿ ಡಯಾಗ್ನಲ್ ಅಲ್ಲಿ, ಅಲ್ಲಿ ಏನು ಇರಲ್ಲ ಅಂತ ಗೊತ್ತಾಯ್ತು, ಸರಿನಾ. ಬ್ರೀಸ್ ಏನಾಗಿರುತ್ತೆ, ಹಾರಿಜಾಂಟಲ್ ಅಥವಾ ವರ್ಟಿಕಲ್ ಆಗಿರ್ತವೆ, ಸರಿನಾ. ಸೊ ಇವಾಗ ಬ್ರೀಸ್ ಇಲ್ಲಿದೆ ಅಂತಂದ್ರೆ ಹಾರಿಜಾಂಟಲ್ ವರ್ಟಿಕಲ್ ಆಗಿ ಇಲ್ಲಿ ಪಿಟ್ಟಿರ್ಬೇಕಿತ್ತು. ಇಲ್ಲೇನಾದ್ರೂ ಪಿಟ್ಟಿದ್ರೆ ನನಗೆ ಇಲ್ಲೂ ಕೂಡ ನನಗೆ ಬ್ರೀಸ್ ಬರ್ತಾ ಇತ್ತು, ಸರಿನಾ. ನೋಡಿ ಪಿಟ್ಟಿದೆ ಅಂತಂದ್ರೆ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಆಗಿ ನನಗೆ ಏನ್ ಬರುತ್ತೆ, ಬ್ರೀಸ್ ಬರುತ್ತೆ. ಇಲ್ಲಿ ಬ್ರೀಸ್ ಇದೆ, ಇಲ್ಲಿ ಸ್ಟೆಂಚ್ ಇದೆ. ಸೊ ಇವರಿಬ್ರು ಮಧ್ಯೆ ನನಗೆ ಇಲ್ಲಿ ಏನು ಇರಲ್ಲ. ಯಾಕೆ, ಇಲ್ಲಿ ಬ್ರೀಸ್ ಇದೆ ಅಂತಂದ್ರೆ ಇಲ್ಲಿ ಪಿಟ್ ಬರ್ಬೇಕಾ, ಇಲ್ಲಿ ಪಿಟ್ ಬಂತು ಅಂತಂದ್ರೆ ಇಲ್ಲಿ ಬ್ರೀಸ್ ಇರ್ಬೇಕಿತ್ತು. ಬ್ರೀಸ್ ಇಲ್ಲ, ಸ್ಟೆಂಚ್ ಇದೆ ಅಂತಂದ್ರೆ ಇಲ್ಲಿ ಖಾಲಿ ಅಂತ ಗೊತ್ತಾಯ್ತು. ಸೊ ಅವಾಗ ಏನ್ ಮಾಡ್ತೀನಿ, ಸ್ಟೆಂಚ್ ಇಂದ ನಾನು ಈ ಕಡೆಗೆ ಹೋಗ್ತೀನಿ, ಸರಿನಾ. ಇಲ್ಲಿ 2 ಆಗಿತ್ತು, ಇಲ್ಲೊಂದು -1, ನೆಕ್ಸ್ಟ್ ಬಲ್ಗಡಿಗೆ ಒಂದು -1. ನೆಕ್ಸ್ಟ್ ಏನ್ ಮಾಡ್ತೀನಿ, ಬಲ್ಗಡೆ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಬ್ರೀಸ್ ಸಿಕ್ತು. ಸೊ ಬ್ರೀಸ್ ಸಿಕ್ಕಿದಾಗ ಸುತ್ತಮುತ್ತ ಎಲ್ಲೋ ನನಗೆ ಪಿಟ್ಟಿರ್ಬೋದು ಅಂತ ನಾನು ವಾಪಸ್ ಬರ್ತೀನಿ. ಹಿಂಗ್ ಹೋದವನು ವಾಪಸ್ ಬರ್ತೀನಿ. ನೆಕ್ಸ್ಟ್ ಇಲ್ಲಿ ಮೇಕ್ ಹೋದ ತಕ್ಷಣ ಏನಾಯ್ತು, ಗೋಲ್ಡ್. ಸೊ ಗೋಲ್ಡ್ ಏನ್ ಮಾಡ್ತಾ ಇರುತ್ತೆ, ಹೊಳಿತಾ ಇರುತ್ತೆ, ಸರಿನಾ, ಹೊಳಿತಾ ಇರುತ್ತೆ. ಸೊ ಇಲ್ಲೊಂದು -1, ನೆಕ್ಸ್ಟ್ ಮತ್ತೆ ವಾಪಸ್ ಬರ್ತೀನಿ -1, ಇಲ್ಲಿಗೆ ಹೋಗ್ತೀನಿ -1. ಸೊ ಇವಾಗ ನನ್ನ ಟೋಟಲ್ ಆಕ್ಷನ್ಸ್ಗೆ ಎಷ್ಟು ಕ್ಯಾಲ್ಕುಲೇಟ್ ಆಯಿತು, 1 2 3 4 5 6 7. ಸೊ -7 ಪಾಯಿಂಟ್ಸ್. ಯಾಕೆ, ನನ್ನ ಪ್ರತಿಯೊಂದು ಆಕ್ಷನ್ಗೆ. ಈಗ ನನಗೆ ಗೋಲ್ಡ್ ಸಿಕ್ತು, ಸರಿನಾ. ನನಗೆ ಇವಾಗ ಗೋಲ್ಡ್ ಸಿಕ್ತು. ಸೊ ಗೋಲ್ಡ್ ಸಿಕ್ತು ಅಂತಂದ್ರೆ ಎಷ್ಟಾಗುತ್ತೆ, +100 ಪಾಯಿಂಟ್ಸ್, ಸರಿನಾ. 100 ಪಾಯಿಂಟ್ ಸಿಕ್ತು. ಆಮೇಲೆ ನನಗೆ ರೋಡ್ ಗೊತ್ತಲ್ವಾ. ಸೊ ಇಲ್ಲಿ ಗೋಲ್ಡ್ ಅಂತ ತೊಗೊಂಡೆ ಅಂತಂದ್ರೆ ವಾಪಸ್ ಇಲ್ಲಿ ಬರ್ತೀನಿ. ಸೊ ಈ ಒಂದು ಬಾಕ್ಸ್ಗೆ ಸೊ -1. ನೆಕ್ಸ್ಟ್ ಮತ್ತೆ ವಾಪಸ್ ಈ ಕಡೆ ಬರ್ತೀನಿ, ದಟ್ ಈಸ್ -1. ಮತ್ತೆ ನಾನು ಎಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಗೆ ಬರ್ತೀನಿ. ಸೊ -1. ನೋಡಿ ಇಲ್ಲಿ -7, ನೆಕ್ಸ್ಟ್ -1 ಏನಾಗುತ್ತೆ, -3 +100. ಸೊ -into ಪ್ಲಸ್ ಗ್ರೇಟರ್ ಸೈನ್ ಇಸ್ -10 +100. ಸೊ ವ್ಯಾಲ್ಯೂ ಎಷ್ಟಾಯ್ತು, 90 ಪಾಯಿಂಟ್ ಸಿಕ್ದಂಗೆ ಆಯ್ತು, ಸರಿನಾ. ಅವ್ನು ಹೋದ, ಗೋಲ್ಡ್ ಅನ್ನ ತಗೊಂಡ, ಬಂದ. ಯಾವುದೇ ಕಾರಣಕ್ಕೂ ಕೂಡ ಅವನು ಉಂಪಸ್ ಕೈಲಿ ಸಿಗಕ್ಕಿಲ್ಲ. ಯಾಕಂತಂದ್ರೆ ಅವನು ಮೈಂಡ್ ಅನ್ನ ಓಡಿಸ್ದ. ಸೊ ಇದನ್ನೇನು ಬರೆಯುವಂತ ಅವಶ್ಯಕತೆ ಇಲ್ಲ, ಇದನ್ನ ಬಿಡಿಸ್ರಿ. ಈ ಆರೋಗಳನ್ನ ಏನ್ ಬರೆಯುವಂತ ಅವಶ್ಯಕತೆ ಇಲ್ಲ. ಇಷ್ಟನ್ನ ಬರೆದು ಈ ಪೀಸ್ ಅನ್ನ ಬರೀರಿ, ಪೀಸ್ ಪ್ರಾಪರ್ಟೀಸ್. ಇಷ್ಟು ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.